ಮೊದಲನೇ ಪ್ರಶ್ನೆ, ಯಾವ ರೋಗಿಗಳು ಮಾಂಸವನ್ನು ತಿಂದರೆ ರೋಗವು ದ್ವಿಗುಣಗೊಳ್ಳುತ್ತದೆ? ಎ. ಕಾಮಾಲೆ ರೋಗಿ, ಬಿ. ಹೃದಯ ರೋಗಿ, ಸಿ. ಅಸ್ತಮ ರೋಗಿ, ಡಿ. ಮಧುಮೇಹ ರೋಗಿ. ಉತ್ತರ ಬಿ. ಹೃದಯ ರೋಗಿ. ಎರಡನೇ ಪ್ರಶ್ನೆ, ಪೈಲ್ಸ್ ಕಾಯಿಲೆಗೆ ಯಾವ ಹಣ್ಣಿನ ರಸವನ್ನು ಕುಡಿಯುವುದು ಒಳ್ಳೆಯದು? ಎ. ಕಿತ್ತಾಳೆ, ಬಿ. ಪಪ್ಪಾಯಿ, ಸಿ. ಬಾಳೆಹಣ್ಣು, ಡಿ. ಸೇಬು. ಉತ್ತರ ಎ. ಕಿತ್ತಾಳೆ. ಮೂರನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ಅಜೀರ್ಣ ಉಂಟಾಗುವುದಿಲ್ಲ? ಎ. ನಿಂಬೆ, ಬಿ. ಜೇನು, ಸಿ. ಕಾಫಿ, ಡಿ. ಮೊಸರು. ಉತ್ತರ ಡಿ. ಮೊಸರು. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸಿದರೆ ಪೈಲ್ಸ್ ರೋಗ ಬೇಗ ಗುಣವಾಗುತ್ತದೆ? ಎ. ಆಲೂಗಡ್ಡೆ, ಬಿ. ಮುಲ್ಲಂಗಿ, ಸಿ. ಬಿಳಿ ಬದನೆ, ಡಿ. ಟೊಮಾಟೊ. ಉತ್ತರ ಬಿ. ಮುಲ್ಲಂಗಿ. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಳಿ ಇರುವ ದೇಶ ಯಾವುದು? ಎ. ಜಪಾನ್, ಬಿ. ಇಂಡೋನೇಷಿಯಾ, ಸಿ. ಕೆನಡಾ, ಡಿ. ರಷ್ಯಾ. ಉತ್ತರ ಡಿ. ರಷ್ಯಾ. ಆರನೇ ಪ್ರಶ್ನೆ, ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಗಳನ್ನು ಹೊಂದಿವೆ? ಎ. ಬಿಳಿ, ಬಿ. ಕೆಂಪು, ಸಿ. ನೀಲಿ, ಡಿ. ಕಪ್ಪು. ಉತ್ತರ ಡಿ. ಕಪ್ಪು. ಏಳನೇ ಪ್ರಶ್ನೆ, ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುವ ಎಲೆ ಯಾವುದು? ಎ. ತುಳಸಿ ಎಲೆ, ಬಿ. ಪುದೀನ ಎಲೆ, ಸಿ. ನಿಂಬೆ ಎಲೆ, ಡಿ. ವೀಳ್ಯದೆಲೆ. ಉತ್ತರ ಎ. ತುಳಸಿ ಎಲೆ. ಎಂಟನೇ ಪ್ರಶ್ನೆ, ಅಧಿಕ ಉಪ್ಪನ್ನು ತಿಂದರೆ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಎ. ಎದೆಯುರಿ, ಬಿ. ಅಸ್ತಮ, ಸಿ. ಕಾಮಾಲೆ, ಡಿ. ಕೀಲು ನೋವು. ಉತ್ತರ ಎ. ಎದೆಯುರಿ. ಒಂಬತ್ತನೇ ಪ್ರಶ್ನೆ, ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ. ಮಲಬದ್ಧತೆ, ಬಿ. ಬಿಪಿ, ಸಿ. ಸಂಧಿವಾತ, ಡಿ. ಶುಗರ್. ಉತ್ತರ ಎ. ಮಲಬದ್ಧತೆ. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆಯಲ್ಲಿ ವಿಷ ಕಂಡುಬರುತ್ತದೆ? ಎ. ಗೀಲ, ಬಿ. ಕರಡಿ, ಸಿ. ಬೆಕ್ಕು, ಡಿ. ನಾಯಿ. ಉತ್ತರ ಎ. ಗೀಲ. ಹನ್ನೊಂದನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಎ. ಎಲೆಕೋಸು, ಬಿ. ಕುಂಬಳಕಾಯಿ, ಸಿ. ಟೊಮಾಟೊ, ಡಿ. ಆಲೂಗಡ್ಡೆ. ಉತ್ತರ ಎ. ಎಲೆಕೋಸು. ಹನ್ನೆರಡನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದರೆ ಧ್ವನಿ ಮೃದುವಾಗಿ ಸುಂದರವಾಗಿರುತ್ತದೆ? ಎ. ಕಬ್ಬಿನ ರಸ, ಬಿ. ನಿಂಬೆ ರಸ, ಸಿ. ಹಾಲು, ಡಿ. ಜೇನು. ಉತ್ತರ ಡಿ. ಜೇನು. 13ನೇ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ಎ. ಅತಿ ಯೋಚನೆ, ಬಿ. ಅತಿಯಾದ ಊಟ, ಸಿ. ನಿದ್ರಾಹೀನತೆ, ಡಿ. ಅತಿ ಮದ್ಯಪಾನ. ಉತ್ತರ ಎ. ಅತಿ ಯೋಚನೆ. 14ನೇ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆ ಕಪ್ಪು ಬಣ್ಣದಲ್ಲಿದೆ? ಎ. ಜಿರಾಫೆ, ಬಿ. ಹಸು, ಸಿ. ಎಮ್ಮೆ, ಡಿ. ಮೇಕೆ. ಉತ್ತರ ಎ. ಜಿರಾಫೆ. 15ನೇ ಪ್ರಶ್ನೆ, ಯಾವ ತರಕಾರಿ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ. ಅವಕಾಡೋ, ಬಿ. ಪೇರಳೆಹಣ್ಣು, ಸಿ. ಡ್ರ್ಯಾಗನ್ ಹಣ್ಣು, ಡಿ. ಅಂಜೂರ. ಉತ್ತರ ಎ. ಅವಕಾಡೋ. 16ನೇ ಪ್ರಶ್ನೆ, ಎಷ್ಟು ವರ್ಷಗಳ ಹಿಂದೆ ಮೊದಲ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟನು? ಎ. 1952ರಲ್ಲಿ, ಬಿ. 1974ರಲ್ಲಿ,
ಸಿ 1958ರಲ್ಲಿ, ಡಿ 1963ರಲ್ಲಿ. ಉತ್ತರ ಡಿ 1963ರಲ್ಲಿ. 17ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಮನುಷ್ಯರನ್ನು ಕೊಲ್ಲುತ್ತದೆ? ಎ ಹುಲಿ, ಬಿ ಒಂಟೆ, ಸಿ ಎಮ್ಮೆ, ಡಿ ನಾಯಿ. ಉತ್ತರ ಎ ಹುಲಿ. 18ನೇ ಪ್ರಶ್ನೆ, ಯಾವ ಎಲೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ? ಎ ತುಳಸಿ ಎಲೆ, ಬಿ ಹೊಗೆಸೊಪ್ಪು, ಸಿ ಕೊತ್ತಂಬರಿ ಸೊಪ್ಪು, ಡಿ ಪುದೀನ ಎಲೆ. ಉತ್ತರ ಡಿ ಪುದೀನ ಎಲೆ. 19ನೇ ಪ್ರಶ್ನೆ, ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ಮಧುಮೇಹ ಬರುವುದಿಲ್ಲ? ಎ ಸೇಬು, ಬಿ ಚೆರ್ರಿ, ಸಿ ಕಿತ್ತಾಳೆ, ಡಿ ಸ್ಟ್ರಾಬೆರಿ. ಉತ್ತರ ಮೇಲಿನ ಎಲ್ಲವೂ. 20ನೇ ಪ್ರಶ್ನೆ, ರಾತ್ರಿ ತಿಂದ ನಂತರ ಯಾವುದು ಕುಡಿದರೆ ಅಸಿಡಿಟಿ ಬರುವುದಿಲ್ಲ? ಎ ಜೇನು, ಬಿ ಬಿಸಿ ನೀರು, ಸಿ ಹಾಲು, ಡಿ ಮೆಂತೆ ನೀರು. ಉತ್ತರ ಬಿ ಬಿಸಿ ನೀರು. 21ನೇ ಪ್ರಶ್ನೆ, ಅತಿಯಾದ ಚಿಂತನೆಯು ದೇಹದಲ್ಲಿ ಯಾವ ಗಂಭೀರ ಕಾಯಿಲೆಗೆ ಕಾರಣವಾಗಬಹುದು? ಎ ಹೃದಯ ರೋಗ, ಬಿ ಅಧಿಕ ರಕ್ತದೊತ್ತಡ, ಸಿ ಮಧುಮೇಹ, ಡಿ ತಲೆನೋವು. ಉತ್ತರ ಮೇಲಿನ ಎಲ್ಲ. 22ನೇ ಪ್ರಶ್ನೆ, ಯಾವ ತರಕಾರಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಹೆಚ್ಚು ಪ್ರಯೋಜನಕಾರಿ? ಎ ಮುಲ್ಲಂಗಿ, ಬಿ ಹೂಕೋಸು, ಸಿ ಸೋರೆಕಾಯಿ, ಡಿ ಕ್ಯಾರೆಟ್. ಉತ್ತರ ಬಿ ಹೂಕೋಸು. 23ನೇ ಪ್ರಶ್ನೆ, ಮೀನಿನ ಮೊಟ್ಟೆ ತಿಂದರೆ ದೇಹದ ಯಾವ ರೋಗ ನಿವಾರಣೆಯಾಗುತ್ತದೆ? ಎ ಯಕೃತ್ತಾನಿ, ಬಿ ಮಧುಮೇಹ, ಸಿ ಲೈಂಗಿಕ ಸಮಸ್ಯೆ, ಡಿ ರಕ್ತಹೀನತೆ. ಉತ್ತರ ಡಿ ರಕ್ತಹೀನತೆ. 24ನೇ ಪ್ರಶ್ನೆ, ಹೊಳೆಯುವ ಚರ್ಮಕ್ಕೆ ಯಾವ ಹಣ್ಣು ನಂಬರ್ 1? ಎ ಮಾವು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಕಿತ್ತಾಳೆ. ಉತ್ತರ ಎ ಮಾವು. 25ನೇ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಯಕೃತ್ ಆರೋಗ್ಯಕರವಾಗಿರುತ್ತದೆ? ಎ ಲೀಚಿ, ಬಿ ಸೇಬು, ಡಿ ಡ್ರ್ಯಾಗನ್, ಡಿ ಕಿತ್ತಾಳೆ. ಉತ್ತರ ಬಿ ಸೇಬು. 26ನೇ ಪ್ರಶ್ನೆ, ಮಧುಮೇಹವನ್ನು ನಿಯಂತ್ರಿಸಲು ಹೆಚ್ಚು ಪ್ರಯೋಜನಕಾರಿ ಆಹಾರ ಯಾವುದು? ಎ ಆಲೂಗಡ್ಡೆ, ಬಿ ಜೀರಿಗೆ ನೀರು, ಸಿ ಬಾಳೆಹಣ್ಣು, ಡಿ ಕಂದು ಅಕ್ಕಿ. ಉತ್ತರ ಡಿ ಕಂದಕ್ಕಿ. 27ನೇ ಪ್ರಶ್ನೆ, ಯಾವ ರೋಗವು ದೇಹದಲ್ಲಿ ನಿದ್ರೆಯ ಕೊರತೆಯನ್ನು ಉಂಟುಮಾಡುತ್ತದೆ? ಎ ಖಿನ್ನತೆ, ಬಿ ಮಧುಮೇಹ, ಸಿ ಹೃದಯ ರೋಗ, ಡಿ ಪಾರ್ಶ್ವವಾಯು. ಉತ್ತರ ಎ ಮತ್ತು ಡಿ ಖಿನ್ನತೆ ಮತ್ತು ಪಾರ್ಶ್ವವಾಯು. 28ನೇ ಪ್ರಶ್ನೆ, ಶ್ರೀಲಂಕಾದಲ್ಲಿ ಯಾವ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ? ಎ ಸಿಂಹಳ, ಬಿ ತಮಿಳು, ಸಿ ಇಂಗ್ಲಿಷ್, ಡಿ ಹಿಂದಿ. ಉತ್ತರ ಎ ಸಿಂಹಳ. 29ನೇ ಪ್ರಶ್ನೆ, ಸರಿಯಾಗಿ ನೀರು ಕುಡಿದರೆ ಯಾವ ರೋಗ ಬೇಗ ಗುಣವಾಗುತ್ತದೆ? ಎ ಕಿಡ್ನಿ ರೋಗ, ಬಿ ಕಾಮಾಲೆ, ಸಿ ಹೃದಯ ರೋಗ, ಡಿ ಮಧುಮೇಹ. ಉತ್ತರ ಎ ಕಿಡ್ನಿ ರೋಗ. 30ನೇ ಪ್ರಶ್ನೆ, ಕೀಟಗಳನ್ನು ಹಿಡಿಯುವ ಹಬ್ಬ ಯಾವ ದೇಶದಲ್ಲಿ ನಡೆಯುತ್ತದೆ? ಎ ಇಂಗ್ಲೆಂಡ್, ಬಿ ಬ್ರೆಜಿಲ್, ಸಿ ನೇಪಾಳ್, ಡಿ ಕೆನಡಾ. ಉತ್ತರ ಎ ಇಂಗ್ಲೆಂಡ್.